Shit is super raw. Hi guys, ಎಲ್ಲರಿಗೂ ನಮಸ್ಕಾರ and welcome to M Vlogs. ನೀವು ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಾಟ್ ಆರ್ ಯು ಗೈಸ್ ಡೂಯಿಂಗ್? ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟು ಎಂಜಾಯ್ ನಮ್ಮ ಸ್ಯಾಂಡಲ್ವುಡ್ ನ ಲೇಟೆಸ್ಟ್ ಅಂಡ್ ಎಕ್ಸ್ಕ್ಲೂಸಿವ್ ನ್ಯೂಸ್. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ತೆರೆಗೆ ಬರುವುದಕ್ಕೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಇದುವರೆಗೂ ಚಿತ್ರದಲ್ಲಿ ಪುನೀತ್ಗೆ ಪತ್ರಕರ್ತನ ಪಾತ್ರ ಎಂಬುದಷ್ಟೇ ಬಹಿರಂಗಗೊಂಡಿತ್ತು. ಅಲ್ಲದೆ ಇದು ಹಾರರ್ ಸಿನಿಮಾನ ಇಲ್ವಾ ಎಂಬ ಚರ್ಚೆ ಜೋರಾಗಿ ನಡೆದಿತ್ತು. ಇದೀಗ ಸಿನಿಮಾದ ಮುಖ್ಯ ಟ್ವಿಸ್ಟ್ ಏನೆಂಬುದು ತಿಳಿದು ಬಂದಿದೆ. ಚಿತ್ರದಲ್ಲಿ ಒಂದು ಆತ್ಮ ಇರಲಿದೆ ಅಂತೆ. ಇದು ಯಾವ ರೀತಿ ಆತ್ಮ? ಹಾಗಾದರೆ ಇದು ಹಾರರ್ ಸಿನಿಮಾನ ಎಂಬ ಪ್ರಶ್ನೆಗಳು ಮೂಡುವುದು ಸಹಜ. ಅದಕ್ಕೆ ಇಲ್ಲಿ ಉತ್ತರವೂ ಸಿಕ್ಕಿದೆ. 1984ರಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶ್ರಾವಣ ಬಂತು ಸಿನಿಮಾದಲ್ಲಿ ಆತ್ಮದ ರೀತಿಯಲ್ಲಿ ನಟ ಶ್ರೀನಾಥ್ ಕಾಣಿಸಿಕೊಂಡಿದ್ದರು. ಅದೇ ಮಾದರಿಯ ಸಿನಿಮಾ ನಟ ಸಾರ್ವಭೌಮ. ಹಾಗಾದರೆ ಇಲ್ಲಿ ಆತ್ಮ ಯಾರು? ಸದ್ಯಕ್ಕಂತೂ ಇದರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಇದರ ಜೊತೆಗೆ ಪುನೀತ್ ಕೈಯಲ್ಲಿರುವ ಬ್ಯಾಂಡ್ ಕೂಡ ಗಮನ ಸೆಳೆದಿದೆ. ಸಾಮಾನ್ಯವಾಗಿ ನವರತ್ನದ ಉಂಗುರ ಧರಿಸುವುದನ್ನು ನೋಡಿದ್ದೇವೆ, ಆದರೆ ಇಲ್ಲಿ ನಾಯಕನ ಕೈಗೆ ನವರತ್ನದ ಬ್ಯಾಂಡ್ ಕಟ್ಟಲಾಗಿದೆ. ಇದು ಕೂಡ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ ಅಂತೆ. ಈಗಾಗಲೇ ಹಾಡುಗಳಲ್ಲಿ ಪುನೀತ್ ರಾಜ್ಕುಮಾರ್ ಹೇಗೆಲ್ಲ ಡ್ಯಾನ್ಸ್ ಮಾಡಿರಬಹುದು ಎಂಬುದಕ್ಕೆ ಸಣ್ಣ ಸಣ್ಣ ಟೀಸರ್ ಮೂಲಕ ಸಾಕ್ಷಿ ಸಿಕ್ಕಿದೆ. ಸಿನಿಮಾದಲ್ಲಿ ಭರ್ಜರಿಯಾದ ಸ್ಟೆಪ್ಗಳನ್ನು ಹಾಕಿ ಅಭಿಮಾನಿ ಬಳಗವನ್ನು ರಂಜಿಸಲಿದ್ದಾರಂತೆ ಅಪ್ಪು. ಇದಿಷ್ಟೇ ಅಲ್ಲದೆ ಇದುವರೆಗೂ ಮಾಡಿರದಂತಹ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದು ಸಾಕಷ್ಟು ಶೇಡ್ಗಳಿಂದ ಕೂಡಿದೆ ಎನ್ನಲಾಗಿದೆ. ರಚಿತಾ ರಾಮ್ ಮತ್ತು ಅನುಪಮ ಪರಮೇಶ್ವರನ್ ನಾಯಕಿಯರಾಗಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜಿಸಿ ಚಿತ್ರದ ಆಡಿಯೋ ರಿಲೀಸ್ ಮಾಡಲಾಗಿತ್ತು. ಡಿ ಇಮಾನ್ ಸಂಗೀತ ನಿರ್ದೇಶನದ ಹಾಡುಗಳು ಈಗಾಗಲೇ ಅಭಿಮಾನಿಗಳಿಗೆ ಇಷ್ಟವಾಗಿದೆ. ರಣವಿಕ್ರಮ ನಂತರ ಪವನ್ ಒಡೆಯರ್ ಎರಡನೇ ಬಾರಿಗೆ ಪುನೀತ್ ಅವರಿಗೆ ಡೈರೆಕ್ಷನ್ ಮಾಡಿದ್ದು ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡಿದ್ದಾರೆ. ಎಸ್ ಫ್ರೆಂಡ್ಸ್, ಇದೇ ತರ ನಿಮಗೆ ಇನ್ನ ಎಕ್ಸೈಟಿಂಗ್ ನ್ಯೂಸ್ ಗೋಸ್ಕರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ನ ಬಜಾಯಿಸಿ.